ವಿದ್ಯಾರ್ಥಿಗಳೇ, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಿರತಕ್ಕಂತಹ ಮೊದಲ ಮಾದರಿ ಪ್ರಶ್ನೆ ಪತ್ರಿಕೆಯ ಎರಡನೆಯ ಭಾಗವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇ ಭಾಗದಲ್ಲಿ ಈಗಾಗಲೇ ನಾನು OMR ಶೀಟ್ ಭರ್ತಿ ಮಾಡೋದು ಹಾಗೂ ಮೊದಲ 10 ಪ್ರಶ್ನೆಗಳನ್ನು ಉತ್ತರಿಸುವುದು ಹೇಗೆ ಅಂತ ವಿವರಿಸಿದ್ದೆ. ಈ ಎರಡನೆಯ ಭಾಗದಲ್ಲಿ ನಾನು 10ರಿಂದ 20ರವರೆಗೆ ಅಂದರೆ 11ರಿಂದ 20ರವರೆಗೆ 10 ಪ್ರಶ್ನೆಗಳನ್ನು ಬಿಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ 11ನೇ ಪ್ರಶ್ನೆ ಹೀಗಿದೆ: 2x - 3 ಇಂಟು x + 5 0 ವರ್ಗ ಸಮೀಕರಣದ ಒಂದು ಮೂಲವು -5 ಆದಾಗ ಅದರ ಮತ್ತೊಂದು ಮೂಲವು ಎಷ್ಟು ಅಂತ. ಇಂಗ್ಲೀಷಲ್ಲಾದರೆ 1 ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ 2x - 3 ಇಂಟು x + 5 = 0 is -5 ದೆನ್ ದ ಅದರ್ ರೂಟ್ ಈಸ್ ಅಂತ ಕೇಳಿದ್ದಾರೆ. ಅಂದರೆ ಒಂದು ಮೂಲ ಕೊಟ್ಟಿದ್ದಾರೆ, ಒಂದು ರೂಟ್ ಕೊಟ್ಟಿದ್ದಾರೆ, ಎನದರ್ ರೂಟ್ ಕೇಳಿದ್ದಾರೆ. ಅಂದರೆ ಇಲ್ಲಿ ನಾವು ಈ ಒಂದು ಸಮೀಕರಣವನ್ನು ನೋಡಿದಾಗ 2x - 3 ಮತ್ತು x + 5 ಮಲ್ಟಿಪ್ಲೈ ಹಾಕ್ಕೊಂಡಿದೆ. ಸೊ x + 5 0 ಆಗ್ಬೋದು ಅಥವಾ 2x - 3 0 ಆಗ್ಬೋದು. x + 5 0 ಆದರೆ x ವ್ಯಾಲ್ಯೂ -5 ಆಗುತ್ತೆ, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ನಾವು ಈಸಿಯಾಗಿ ಏನು ಮಾಡ್ಬೋದು, ಇದರ ರೂಟನ್ನು ಫೈಂಡ್ ಔಟ್ ಮಾಡಿದರೆ ಆಯಿತು. 2x - 3 = 0 ಅಂತ ಈಕ್ವೇಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ನೋಡೋಣ ಹೇಗೆ ಮಾಡೋದು ಅಂತ. 2x - 3 ಇಂಟು x + 5 = 0. 2x - 3 = 0 ಆಗಬೇಕು, ಏಕೆಂದರೆ ಎರಡು ಪ್ರಾಡಕ್ಟ್ 0 ಆಗಬೇಕಿದ್ರೆ ಒಂದು ಫಸ್ಟಿದು 0 ಆಗಬೇಕು ಅಥವಾ ಸೆಕೆಂಡ್ 0 ಆಗಬೇಕು ಅಥವಾ ಎರಡೂ ಕೂಡ 0 ಆಗಬೇಕು. 2x - 3 = 0 ಆರ್ x + 5 = 0. ಸೊ 2x = 3, 2x = 3 -3 ರೈಟ್ ಸೈಡ್ಗೆ ಬಂದಾಗ +3 ಆಗುತ್ತೆ. ಆರ್ x -5. ಈಗ x = 3/2 ಆಗುತ್ತೆ. x ಅನ್ನು ಮಾತ್ರ ಇಟ್ಕೊಂಡ್ರೆ 2 ಡಿವೈಡ್ ಆಗುತ್ತೆ. ಆರ್ x -5. -5 ಅವ್ರು ಕೊಟ್ಟಿದ್ದಾರೆ, ದೇ ಆರ್ ಗಿವನ್. ಸೊ ಹಾಗಾದರೆ ರಿಮೈನಿಂಗ್ ಯಾವುದಂದರೆ x = 3/2 ಇಸ್ ದ ರೈಟ್ ಆನ್ಸರ್. ಸೊ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ 12. ಕ್ವಶನ್ ನಂಬರ್ 12 ಹೇಗಿದೆ? 12ನೇ ಪ್ರಶ್ನೆ: x² - 2x + 1 = 0 ವರ್ಗ ಸಮೀಕರಣದ ಮೂಲಗಳ ಸ್ವಭಾವ. ನೋಡಿ, ಬಹಳ ಸಿಂಪಲ್ ಆದಂತಹ ಪ್ರಶ್ನೆ. ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ, ಎರಡು ಭಿನ್ನವಾದ ವಾಸ್ತವ ಹಾಗೂ ಭಾಗಲಬ್ಧ ಮೂಲಗಳನ್ನು ಹೊಂದಿರುತ್ತದೆ, ಎರಡು ಭಿನ್ನವಾದ ವಾಸ್ತವ ಹಾಗೂ ಅಭಾಗಲಬ್ಧ ಮೂಲಗಳನ್ನು ಹೊಂದಿರುತ್ತದೆ, ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಇಲ್ಲಿ ನಾವು ಬಿ ಮತ್ತು ಸಿ ಅನ್ನು ಕ್ಲಬ್ ಮಾಡ್ಬೋದು, ಅದನ್ನು ಒಂದೇ ಅಂತ ತಗೋಬೋದು. ಆದ ಕಾರಣ 3 ಆಪ್ಷನ್ ಮಾತ್ರ ನಮಗೆ, ಎರಡು ಬಿ ಮತ್ತು ಸಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಅದು ಎರಡೂ ಕೂಡ ಹೆಚ್ಚು ಕಮ್ಮಿ ಒಂದೇ ರೀತಿಯ ಆಪ್ಷನನ್ನು ಹೊಂದಿದೆ. ಮೂಲಗಳಲ್ಲಿ ಭಿನ್ನವಾಗಿದ್ದರೆ, ಎರಡು ಭಿನ್ನವಾಗಿದ್ದರೆ ಭಾಗಲಬ್ಧನೂ ಆಗಿರ್ಬೋದು, ಅಭಾಗಲಬ್ಧನೂ ಆಗಿರ್ಬೋದು. ಸೊ ಹಾಗಾದರೆ ನಮಗೆ ರಿಮೈನಿಂಗ್ ಯಾವುದಂದರೆ 2 A ಆ್ಯಂಡ್ ಡಿ ರಿಮೈನಿಂಗ್, ಅದೆರಡರಲ್ಲೂ ಒಂದು ಆಗಿರ್ಬೋದು. ಸೊ ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ x² - 2x + 1 = 0 are real and equal, real and rational and distinct, real, irrational and distinct, complex. We can club these two, B and C, because both are same. They may be rational too. If there are two roots, then they may be rational or irrational. Then D is the complex. ಸೊ ನಾವಿಲ್ಲಿ ನೋಡೋಣ ಏನಾಗಿದೆ ಅಂತ, ಬಿಡಿಸೋಣ ಇದನ್ನು. ಶೋಧಕ, ದಟ್ ಈಸ್ ಡಿಸ್ಕ್ರಿಮಿನೆಂಟ್ ಅಂತ ಕರೀತಾರೆ. ಡೆಲ್ಟಾ = B² - 4AC. ಇದ್ರ ಮೇಲೆ ಡಿಪೆಂಡ್ ಆಗಿದೆ ದ ನೇಚರ್ ಆಫ್ ದ ರೂಟ್ಸ್. ಇಲ್ಲಿ ನೇಚರ್ ಆಫ್ ದ ರೂಟ್ಸ್ ಕೇಳಿದ್ದಾರೆ, ಮೂಲಗಳ ಸ್ವಭಾವವನ್ನು. ಡೆಲ್ಟಾ = 0, ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತದೆ. ರೂಟ್ಸ್ ಆರ್ ಈಕ್ವಲ್ ಆ್ಯಂಡ್ ರಿಯಲ್. 0 ಆಗಿರಬೇಕಾಗ ಡೆಲ್ಟಾದ ವ್ಯಾಲ್ಯೂ 0 ಆಗಿರಬೇಕು, ದಟ್ ಈಸ್ B² - 4AC 0 ಆಗಿರಬೇಕು. ಆರ್ ಡೆಲ್ಟಾ ಮೇ ಬಿ ಗ್ರೇಟರ್ ದೆನ್ 0, ಆಗ ಎರಡು ಭಿನ್ನವಾದ ವಾಸ್ತವ ಹಾಗೂ ಅಭಾಗಲಬ್ಧ ಆರ್ ಭಾಗಲಬ್ಧ ಮೂಲಗಳನ್ನು ಹೊಂದಿರ್ತದೆ. ಅಂದರೆ ದೇ ಮೇ ಬಿ ಡಿಸ್ಟಿಂಕ್ಟ್, ವೆದರ್ ಇಟ್ ಮೇ ಬಿ ರ್ಯಾಷನಲ್ ಆರ್ ಇರ್ರ್ಯಾಷನಲ್. 2 ರೂಟ್ಸಲ್ಲಿ ಇರಬೇಕು. ಸೊ ಲೆಸ್ ದೆನ್ 0 ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರೋದಿಲ್ಲ. ದಟ್ ಮೀನ್ಸ್ ದ ರೂಟ್ಸ್ ಆರ್ ಇಮ್ಯಾಜಿನರಿ ಆರ್ ಕಾಂಪ್ಲೆಕ್ಸ್. ಸೊ ಇಲ್ಲಿ ನೋಡೋಣ ಹೇಗಿದೆ. ಡೆಲ್ಟಾ = B² - 4AC. ಬಿ = -2, ಏಕೆಂದರೆ ಎಕ್ಸ್ನ ಸಹಗುಣಕ, ಎಕ್ಸ್ನ ಕೊಎಫಿಷಿಯೆಂಟ್ -2. A = ದ ಕೊಎಫಿಷಿಯೆಂಟ್ ಆಫ್ x²ನ ಸಹಗುಣಕ. C = ಕಾನ್ಸ್ಟೆಂಟ್, C = C.
So delta is equal to minus 2 whole square, b square means minus 2 whole square, minus 4 into 1 into 1, a into c. So delta is equal to 2 square, whether it is plus or minus, the answer is plus 4 minus 4 into 1 into 1, 4. That is equal to 0. Delta is equal to 0. That means the roots are equal and real. ಅಂದರೆ ಎರಡು ಸಮಾನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ. ಸೊ ಮುಂದಿನ ಪ್ರಶ್ನೆ, ಇದನ್ನು ಟಿಕ್ ಮಾಡಬೇಕು, ನೀವು ಶೇಡ್ ಮಾಡಬೇಕು. ಸೊ ಮುಂದಿನ ಪ್ರಶ್ನೆ ಸಂಖ್ಯೆ 13ನೇ ಪ್ರಶ್ನೆ ಹೀಗಿದೆ: ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ 394. ಈ ಹೇಳಿಕೆಯನ್ನು ಗಣಿತ ಸಮೀಕರಣ ರೂಪದಲ್ಲಿ ಬರೆದಾಗ ಏನಾಗುತ್ತೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ 2 ಕನ್ಸಿಕ್ಯೂಟಿವ್, ಇದನ್ನು ಪಾಯಿಂಟ್ ಮಾಡಬೇಕು, 2 ಕನ್ಸಿಕ್ಯೂಟಿವ್ ಆಡ್ ನಂಬರ್. ಸೊ ಎರಡು ಆಡ್ ನಂಬರ್ಗಳಿಗೆ ಡಿಫರೆನ್ಸ್ 2 ಇರುತ್ತೆ. ಅಂದರೆ 1 ಫಸ್ಟ್ ಆಡ್ ನಂಬರ್ ಆದರೆ 3 ಆಗಿರುತ್ತೆ, ನೆಕ್ಸ್ಟ್ ಆಡ್ ನಂಬರ್. ಸೊ ಡಿಫರೆನ್ಸ್ 2. ಅಂದರೆ ಕನ್ಸಿಕ್ಯೂಟಿವ್ ಆಡ್ ನಂಬರ್ನ ಡಿಫರೆನ್ಸ್ ಮಾಡಿದರೆ ನಾವು 2 ಆಗಿರ್ತದೆ, ಅಂದರೆ ವ್ಯತ್ಯಾಸವು 2 ಆಗಿರ್ತದೆ. ಸೊ ಅವುಗಳ ಸಮ್ ಎಷ್ಟು? 394 ಅಂತ. ಅದರ ಸ್ಕ್ವೇರ್ ಮಾಡಿ ಸಮ್ ಮಾಡಿದಾಗ 394 ದ ಮ್ಯಾಥಮೆಟಿಕಲ್ ಈಕ್ವೇಷನ್ ಫಾರ್ ದ ಅಬೋವ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4 ಆನ್ಸರ್ ಇದೆ. ಸೊ ಅಂದರೆ ಒಂದು ನಂಬರ್ ಎಕ್ಸ್ ಆಗಿದ್ದರೆ ಇನ್ನೊಂದು ಎಕ್ಸ್ ಪ್ಲಸ್ 2 ಆಗಿರುತ್ತೆ. ಸೊ 2 ಡಿಫರೆನ್ಸ್ ಇರಬೇಕು, ವ್ಯತ್ಯಾಸ 2 ಇರಬೇಕು. ಸೊ ಫಸ್ಟ್ ನಂಬರ್ ಎಕ್ಸ್ ಆದರೆ ನೆಕ್ಸ್ಟ್ ನಂಬರ್ ಎಕ್ಸ್ ಪ್ಲಸ್ 2 ಆಗಿರುತ್ತೆ. ಸೊ ಅದರ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 394 ಇಸ್ ದ ರೈಟ್ ಆನ್ಸರ್. ಅಂದರೆ ನಮಗೆ ಇಲ್ಲಿ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇದು ನೇರ ಪ್ರಶ್ನೆ ಆಗಿದೆ. ನೆಕ್ಸ್ಟ್ ಮುಂದಿನ ಕ್ವಶನ್ 14ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಇಲ್ಲೊಂದು ಫಿಗರನ್ನು ಕೊಟ್ಟಿದ್ದಾರೆ, ಚಿತ್ರ ಕೊಟ್ಟಿದ್ದಾರೆ. ಆ್ಯಂಗಲ್ ಬಿ ಅಂದರೆ ಕೋನ ಬಿ 90 ಡಿಗ್ರಿ, ಎ ಬಿ 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಬಿ ಸಿ 8 ಸೆಂಟಿಮೀಟರ್, ಎ ಸಿ 10 ಸೆಂಟಿಮೀಟರ್ ಆದಾಗ ಸೈನ್ 90 ಮೈನಸ್ ತೀಟಾ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸೈನ್ ತೀಟಾ ಅಂದರೆ ಅಭಿಮುಖ ಭಾಗಿಸು ವಿಕರ್ಣ. ಅಂದರೆ ಇನ್ ದ ಗಿವನ್ ಫಿಗರ್ ಇಂಗ್ಲೀಷಲ್ಲಾದರೆ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಆ್ಯಂಡ್ ಎ ಸಿ 10 ಸೆಂಟಿಮೀಟರ್. ದೆನ್ ದ ವ್ಯಾಲ್ಯೂ ಆಫ್ ಸೈನ್ 90 ಮೈನಸ್ ತೀಟಾ ಈಸ್ ಅಂತ. ಇಲ್ಲಿ ಕಾಲಿನ ಸೈನ್ ತೀಟಾ ಕೇಳಿದರೆ ಅಪೋಸಿಟ್ ಬೈ ಹೈಪಾಟೆನ್ಯೂಸ್, ದಟ್ ಈಸ್ 6/10. ಇಲ್ಲಿ ಕೇಳಿದವರು ಸೈನ್ 90 ಮೈನಸ್ ತೀಟಾ. ಸೈನ್ 90 ಮೈನಸ್ ತೀಟಾ ಈಸ್ ಈಕ್ವಲ್ ಟು ಆಟೋಮೆಟಿಕಲಿ ದಟ್ ಈಸ್ ಕಾಸ್ ತೀಟಾ. ಸೊ ನಾವು ಕಾಸ್ ಥೀಟಾದ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅಡ್ಜಸೆಂಟ್ ಬೈ ಹೈಪಾಟೆನ್ಯೂಸ್ ಅಥವಾ ಪಾರ್ಶ್ವ ಭಾಗಿಸು ವಿಕರ್ಣ. ಪಾರ್ಶ್ವ ಅಂದರೆ 8 ಇದೆ, ವಿಕರ್ಣ 10 ಇದೆ. ಅಡ್ಜಸೆಂಟ್ 8 ಆ್ಯಂಡ್ ಹೈಪಾಟೆನ್ಯೂಸ್ 10. ಸೊ ದ ಆನ್ಸರ್ ಈಸ್ 8/10. ಅವರ್ ಆನ್ಸರ್ ಡಿ 8/10 ಈಸ್ ದ ರೈಟ್ ಆನ್ಸರ್. ಸೊ 15ನೇ ಪ್ರಶ್ನೆ, 15th ಕ್ವಶನ್. 2 sin 2 theta is equal to root 3 ಆದಾಗ ಥೀಟಾದ ಬೆಲೆ. ಇಫ್ 2 sin 2 theta is equal to root 3, ದ ವ್ಯಾಲ್ಯೂ ಆಫ್ ಥೀಟಾ ಈಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2 sin 2 theta is equal to root 3 ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ sin 2 theta is equal to root 3/2 ಆಗುತ್ತೆ. ರೂಟ್ 3/2ನ ವ್ಯಾಲ್ಯೂ ನಮ್ಗೆ ಗೊತ್ತುಂಟು. ಸೈನ್ ರೂಟ್ 3/2 ಬಂದರೆ ಸೈನ್ ಥೀಟಾದಲ್ಲಿ ಅದು 60 ಡಿಗ್ರಿ ಆಗಿರುತ್ತದೆ. ಸೊ ಇಲ್ಲಿ ಸೈನ್ ಥೀಟಾದ ಬದಲು 2 theta ಇದೆ. 2 theta ಅಂದರೆ ಈಗ 60 ಡಿಗ್ರಿ. ದ್ಯಾಟ್ ಮೀನ್ಸ್ ಥೀಟಾ ಅಂದರೆ 60 ಅರ್ಧ ಹಾಫ್ ಅಂದರೆ 30 ಡಿಗ್ರಿ ಆಗಿರುತ್ತೆ. theta is equal to 30 degree is the right answer, C. ನೆಕ್ಸ್ಟ್ ಕ್ವಶನ್ ನಂಬರ್ 16, 16ನೇ ಪ್ರಶ್ನೆ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಎ ಸಿ ಯು ವೃತ್ತ ಸ್ಪರ್ಶಕ ಆಗಿದೆ. ಎ ಸಿ ಯು ಸ್ಪರ್ಶಕ ಆಗಿದೆ. ಎ ಸ್ಪರ್ಶ ಬಿಂದು ಇಲ್ಲಿ ಎ, ಓ ಸಿ 4 ಸೆಂಟಿಮೀಟರ್ ಅಂದರೆ ಮತ್ತು ಆ್ಯಂಗಲ್ ಎ ಸಿ ಒ ಸಮ 30 ಡಿಗ್ರಿ ಆದಾಗ ವೃತ್ತ ತ್ರಿಜ್ಯದ ಉದ್ದ ಕೇಳಿದ್ದಾರೆ. 4 ಆಪ್ಷನ್ ಇಲ್ಲಿದೆ. ಸೊ ಇನ್ ಎ ಸರ್ಕಲ್ ವಿತ್ ಸೆಂಟರ್ ಓ, ಎ ಸಿ ಇಸ್ ಎ ಟ್ಯಾಂಜೆಂಟ್ ಎಟ್ ಎ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎ ಆಗಿದೆ. ಇಫ್ ಓ ಸಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಆ್ಯಂಡ್ ಆ್ಯಂಗಲ್ ಎ ಸಿ ಒ ಇಸ್ ಈಕ್ವಲ್ ಟು 30 ಡಿಗ್ರಿ, ದೆನ್ ದ ರೇಡಿಯಸ್ ಆಫ್ ದ ಸರ್ಕಲ್ ಕೇಳಿದ್ದಾರೆ, ಆರ್ ಕೇಳಿದ್ದಾರೆ. ಸೊ ಇಲ್ಲಿ ಸೈನ್ ಥೀಟಾನ ಅಪ್ಲೈ ಮಾಡ್ಬೋದು. ಯಾಕೆಂದರೆ ಸೈನ್ 30 ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪಾಟಿನಸ್, ಅಪೋಸಿಟ್ ಈಸ್ ಈಕ್ವಲ್ ಟು ರೇಡಿಯಸ್ ಆ್ಯಂಡ್ ಹೈಪಾಟಿನಸ್ ಗಿವನ್. ಸೊ ಇದು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೈನ್ ಥೀಟಾ ಈಸ್ ಈಕ್ವಲ್ ಟು ಓ ಎ ಬೈ ಓ ಸಿ. ಸೈನ್ 30 ಕೊಟ್ಟಿದ್ದಾರೆ, 30 ಡಿಗ್ರಿ ಆ್ಯಂಗಲ್ ಕೊಟ್ಟಿದ್ದಾರೆ. ಅಪೋಸಿಟ್ ಈಸ್ ಈಕ್ವಲ್ ಟು ರೇಡಿಯಸ್ ಆರ್ ಡಿವೈಡೆಡ್ ಬೈ ಓ ಸಿ ಕೊಟ್ಟಿದ್ದಾರೆ 4. ಸೊ ಸೈನ್ 30 ಈಸ್ ಈಕ್ವಲ್ ಟು ಹಾಫ್. ವಿ ನೋ ದ ವ್ಯಾಲ್ಯೂ, ನಮಗೆ ಅದರ ಬೆಲೆ ಗೊತ್ತಿದೆ. ಈಸ್ ಈಕ್ವಲ್ ಟು r/2 ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ವಿ ಗೆಟ್ 4 ಸಮ 4 ಈಸ್ ಈಕ್ವಲ್ ಟು 2r, ದಟ್ ಈಸ್ ಈಕ್ವಲ್ ಟು r ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್. r ಈಸ್ ಈಕ್ವಲ್ ಟು ರೇಡಿಯಸ್ ಇಸ್ 2 ಸೆಂಟಿಮೀಟರ್ ಈಸ್ ದ ರೈಟ್ ಆನ್ಸರ್.
ಸೊ ನೆಕ್ಸ್ಟ್ ಕ್ವಶನ್ 17th ಕ್ವಶನ್ 17ನೇ ಪ್ರಶ್ನೆ ಹೀಗಿದೆ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಆದರೆ ಕಾಸ್ ಥೀಟಾ ಎಷ್ಟಾಗುತ್ತೆ ಅಂತ. ಸೊ ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ ದೆನ್ ಕಾಸ್ ಥೀಟಾ. ಇಲ್ಲಿ ನಾವು ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತೆ, ಸ್ವಲ್ಪ ಇಲ್ಲಿ ವರ್ಕ್ ಮಾಡಲೇಬೇಕಾಗತ್ತೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಇಸ್ ದ ಐಡೆಂಟಿಟಿ, ಅಂದರೆ ನಿತ್ಯ ಸಮೀಕರಣ ತ್ರಿಕೋನಮಿತಿಗೆ ಸಂಬಂಧಪಟ್ಟಂತಹ. ಸೊ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ನಮ್ಗೆ ಕಾಸ್ ಥೀಟಾ ಬೇಕಾಗಿರೋದ್ರಿಂದ we need what is cos theta, that's why bring sin square theta to right side, 1 minus sin square theta ಆಗುತ್ತೆ. ಸೊ ಇದನ್ನು ಕಾಸ್ ಥೀಟಾದಲ್ಲಿ ಬರೆದಾಗ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಕಾಸ್ ಥೀಟಾ, ದೆನ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾದ ಮೇಲೆ ಸ್ಕ್ವೇರ್ ರೂಟ್ ಸೈನ್ ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ನಾವು ಅಪ್ಲೈ ಮಾಡಬೇಕು ಸೈನ್ಸ್ ಥೀಟಾ ಅಂದರೆ ಏನು ಅಂತ. ಕಾಸ್ ಥೀಟಾ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ಮೀನ್ಸ್ ಎಕ್ಸ್ ಮೈನಸ್ ವೈ ಗಿವನ್ ಹೋಲ್ ಸ್ಕ್ವೇರ್, ದಟ್ ಮೀನ್ಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಸ್ಕ್ವೇರ್. ಇಲ್ಲಿ 1ಗೆ ಡಿನಾಮಿನೇಟರ್ ಇಲ್ಲ, ದಟ್ ಈಸ್ 1. ಸೊ ಈಗ ಡಿನಾಮಿನೇಟರ್ ಕಾಮನ್ ಮಾಡಿದಾಗ ವೈ ಸ್ಕ್ವೇರ್ ಆಗುತ್ತೆ. ವೈ ಸ್ಕ್ವೇರ್ನಿಂದ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿದಾಗ ವಿ ಶುಡ್ ಆಲ್ಸೋ ಮಲ್ಟಿಪ್ಲೈ ಟು ದ ನ್ಯೂಮರೇಟರ್, ದೆನ್ ಇಟ್ ಬಿಕಮ್ಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಸ್ಕ್ವೇರ್, ಮೇಕಿಂಗ್ ಕಾಮನ್ ಡಿನಾಮಿನೇಟರ್, ಸಮಾನ ಛೇದ ಮಾಡಿದಾಗ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ತೆಗೆದಾಗ ರಿಮೂವಿಂಗ್ ದ ಸ್ಕ್ವೇರ್ ರೂಟ್ ವೈ ಸ್ಕ್ವೇರ್ ಬಿಕಮ್ಸ್ ವೈ, ದೆನ್ ಇಟ್ ಈಸ್ ನಾಟ್ ಪಾಸಿಬಲ್. ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಲೀವ್ ಆಸ್ ಇಟ್ ಈಸ್, ಅದನ್ನು ಹಾಗೆ ಬಿಡಬೇಕು. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ. ಸೊ ಅವರ್ ರೈಟ್ ಆನ್ಸರ್ ಈಸ್ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ. ದ ನೆಕ್ಸ್ಟ್ ಕ್ವಶನ್ 18th ಕ್ವಶನ್ ಅಂದರೆ 18ನೇ ಪ್ರಶ್ನೆ. ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಇಲ್ಲಿ ಅವರೇ ಒಂದು ಈಕ್ವೇಷನನ್ನು ಕ್ರಿಯೇಟ್ ಮಾಡಿದ್ದಾರೆ. ಆದಾಗ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಪವರ್ 4a ಯ ಬೆಲೆ ಎಷ್ಟು ಅಂತ. ಇಫ್ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ದೆನ್ ದ ವ್ಯಾಲ್ಯೂ ಆಫ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಪವರ್ 4a ಈಸ್ ಅಂತ. ಇಲ್ಲಿ ಅವರು ವಾಟ್ ಇಸ್ ಗಿವನ್ ಏನು ಕೊಟ್ಟಿದ್ದಾರೆ, ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಬಟ್ ಅವರ್ ಐಡೆಂಟಿಟಿ ನಮ್ಮ ನಿತ್ಯ ಸಮೀಕರಣ ತ್ರಿಕೋನಮಿತಿಯಲ್ಲಿ ಏನಿದೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಇದೆ. ಇಲ್ಲಿ ಸೈನ್ ಸ್ಕ್ವೇರ್ ಇದ್ದಲ್ಲಿ ಆಸ್ ಇಟ್ ಈಸ್ ಸೈನ್ ಸ್ಕ್ವೇರೇ ಇದೆ, ಬಟ್ ಕಾಸ್ ಸ್ಕ್ವೇರ್ ರಿಪ್ಲೇಸ್ಡ್ ಬೈ ಸೈನ್ ಎ, ಸೈನ್ ಎಯಿಂದ ಚೇಂಜ್ ಮಾಡಲಾಗಿದೆ. ಹಾಗಾದರೆ ಸೈನ್ ಎ ಇದ್ದಲ್ಲಿ ಕಾಸ್ ಸ್ಕ್ವೇರ್ ಇರಬೇಕಿತ್ತು. ಸೊ ವಿ ಕ್ಯಾನ್ ಟೇಕ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೈನ್ ಎ. ಸೊ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೈನ್ ಎ ಆದಮೇಲೆ ವಿ ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಟು ದ ಈಕ್ವೇಷನ್. ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಪವರ್ 4a, ದಟ್ ಅದೇನಾಗುತ್ತೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಪವರ್ 4aಯನ್ನು ಕಾಸ್ ಸ್ಕ್ವೇರ್ನ ಸ್ಕ್ವೇರ್ ಅಂತ ಬರ್ಕೊಳ್ಳಿ, ಕಾಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್. ಸೊ ಕಾಸ್ ಸ್ಕ್ವೇರ್ನ ವ್ಯಾಲ್ಯೂ ಅಂದರೆ ಸೈನ್ ಎ, ಟು ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ವಾಟ್ ಈಸ್ ದಿಸ್ ಆಲ್ರೆಡಿ ಗಿವನ್, ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಸೊ ದ ವ್ಯಾಲ್ಯೂ ಈಸ್ 1. ಸೊ ಅವರ್ ರೈಟ್ ಆನ್ಸರ್ ಡಿ ಈಸ್ 1. ಒಂದು D1 ಸರಿಯಾದ ಉತ್ತರ. ಸೊ ಕ್ವಶನ್ ನಂಬರ್ 19, ಕ್ವಶನ್ ನಂಬರ್ 19. ದ ಪಾಯಿಂಟ್ ಎ ಇಸ್ ಈಕ್ವಲ್ ಟು 4 ಮೈನಸ್ 6 ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಎ ಬಿ. ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವು ಮೂಲ ಬಿಂದು ಆದರೆ ಎ ಮತ್ತು ಬಿಗಳ ಬೆಲೆ ಎಷ್ಟು ಅಂತ 4 ಆಪ್ಷನ್ ಇದೆ. ಅಂದರೆ ಯಾವುದಾದ್ರೂ ಇದರಲ್ಲಿ ಒಂದು ಎ ಮತ್ತು ಬಿಗಳ ಬೆಲೆ ಆಗಿರುತ್ತದೆ. ಇಫ್ ಒರಿಜಿನ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಜಾಯ್ನಿಂಗ್ of the points A such that B, the value of A and B are equal to ಅಂತ. ಇಲ್ಲಿ ನಾವು ಗ್ರಾಫಲ್ಲಿ ನೋಡ್ಕೊಳ್ಳೋಣ. ಒಂದು ಪಾಯಿಂಟ್ ಇದೆ 4A, ಅದು 4, -6 ಇದೆ. ಎನದರ್ ಪಾಯಿಂಟ್ ಇದೆ B, ದಟ್ ಈಸ್ A, B ಇದೆ. ಸೊ ಈ ಪಾಯಿಂಟ್ಸ್ಗಳನ್ನ ಜಾಯಿನ್ ಮಾಡಿದೆ, ಒಂದು ಲೈನ್ ಮೂಲಕ ಜಾಯಿನ್ ಮಾಡಿದೆ. ಸೊ ಮಿಡ್ ಪಾಯಿಂಟ್ ಎಲ್ಲಿ ಬಂದೆ ನೋಡಿ, ಒರಿಜಿನಲ್ಲಿ ಬಂದಿದೆ. ಒರಿಜಿನ ಕೋಆರ್ಡಿನೇಟ್ಸ್ ಅಥವಾ ನಿರ್ದೇಶಾಂಕಗಳು 0, 0. ಸೊ ಹಾಗಾದರೆ ನಮಗೆ ಮಿಡ್ ಪಾಯಿಂಟ್ ಅದು ಆಗಿರೋದ್ರಿಂದ ಮಿಡ್ ಪಾಯಿಂಟ್ ಥಿಯರಮಿಗೆ ಪಿ ಆಫ್ ಎಕ್ಸ್ ವೈ ಬದಲು ಪಿ ಆಫ್ 0, 0 ಅಂದರೆ 0, 0 ಹಾಕ್ಬೋದು. ದಟ್ ಈಸ್ ಈಕ್ವಲ್ ಟು x1 + x2/2, y1 + y2/2. ಸೊ ದಟ್ ಇಂಪ್ಲೈಸ್ x1 + x2/2 ಈಸ್ ಈಕ್ವಲ್ ಟು 0. ಎಕ್ಸ್ನ ವ್ಯಾಲ್ಯೂ 0 ಆ್ಯಂಡ್ y1 + y2/2 ಆಲ್ಸೋ 0. ಈಗ ಏನಾಗುತ್ತೆ, x1 ವ್ಯಾಲ್ಯೂ ಗೊತ್ತಿದೆ ನಮಗೆ, x1ನ ವ್ಯಾಲ್ಯೂ 4 ಕೊಟ್ಟಿದ್ದಾರೆ, ಪ್ಲಸ್ x2 ಅಂದರೆ ಎ ಕೊಟ್ಟಿದ್ದಾರೆ, 4 + a ಸಬ್ಸ್ಟಿಟ್ಯೂಟ್ ಮಾಡಿದಾಗ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 0 ಆ್ಯಂಡ್ -6 ದಟ್ ಈಸ್ ದ ವ್ಯಾಲ್ಯೂ ಆಫ್ y1 ಪ್ಲಸ್ b ಈಸ್ ದ ವ್ಯಾಲ್ಯೂ ಆಫ್ y2. ಸೊ -6 + b/2 ಈಸ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ 4
4 plus a is equal to 0. Why? 2 ನಿಂದ 0ಗೆ ಮಲ್ಟಿಪ್ಲೈ ಮಾಡಿ ರೈಟ್ ಸೈಡ್ ಕೊಂಡು ಹೋಗಿ 0 ಆಗುತ್ತೆ. 2 into 0 0, so 0, and minus 6 plus b is also becomes 2 into 0 0. Now it is a is equal, implies a is equal to minus 4. Why? a 4 ರೈಟ್ ಸೈಡ್ ತನ್ನಿ, plus 4 becomes minus 4, and b is equal to minus 6 ರೈಟ್ ಸೈಡ್ಗೆ ತಂದಾಗ plus 6. So answer is a is equal to minus 4 and b is equal to 6. So the last question in this part, the 20th question, ax1 y1 ಮತ್ತು bx2 y2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವಂತಹ ಸೂತ್ರ. 4 ಆಪ್ಷನ್ ಕೊಟ್ಟಿದ್ದಾರೆ. The distance between the points ax1 y1 and bx2 y2 is given by the formula. ಇದು ಡೈರೆಕ್ಟ್ ಕ್ವಶನ್, ಡೈರೆಕ್ಟ್ ಆನ್ಸರ್ ಕೊಡುವಂಥದ್ದು. ಫಾರ್ಮುಲಾ ಕೇಳಿದ್ದಾರೆ, ಡೈರೆಕ್ಟ್ ಫಾರ್ಮುಲಾ ಹಾಕಿದ್ರೆ ಆಯಿತು, ಸೂತ್ರವನ್ನು ಹಾಕಿದ್ರೆ ಆಯಿತು. ನಮ್ಗೆ ಗೊತ್ತಿದೆ d is equal to x2 minus x1 whole square plus y2 minus y1 whole square. ಇದು ನಾವು ಡಿಸ್ಟೆನ್ಸ್ ಫಾರ್ಮುಲಾ, ಇದು ದೂರವನ್ನು ಕಂಡುಹಿಡಿಯುವಂತಹ ಸೂತ್ರ. ಹಾಗಾದರೆ ನಮ್ಮ ಆಪ್ಷನ್ ಏನಿದೆ ಅಂದರೆ ಎ d is equal to x2 minus x1 whole square plus y2 minus y1 whole square is the right answer ಆಗಿರ್ತದೆ. ಸೊ ವಿದ್ಯಾರ್ಥಿಗಳೇ, ಈ 10 ಪ್ರಶ್ನೆಗಳನ್ನ ಈ ಭಾಗದಲ್ಲಿ ಪಾರ್ಟ್ 2ನಲ್ಲಿ ನಾನು ಬಿಡಿಸಿದ್ದೇನೆ. ಮುಂದಿನ 2 ಪಾರ್ಟ್ಗಳ ಮೂಲಕ ಈ ಒಂದು ಕ್ವಶನ್ ಪೇಪರನ್ನು ಪೂರ್ತಿಗೊಳಿಸ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಭಾಗದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.